ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು PGCET 2024 ಹಾಗೆ 2023 ಬರೆದಿರೋ ವಿದ್ಯಾರ್ಥಿಗಳು ಸರ್ ಲಾಸ್ಟ್ ಡೇಟ್ ಆದರೆ ಯಾವಾಗ ಅಂತ MBA MCA MTech ವಿದ್ಯಾರ್ಥಿಗಳಾದರೆ ಕೇಳ್ತಿದ್ದಾರೆ. ಹಾಗೆ ಹಲವಾರು ಒಂದು ಮೈನಾರಿಟಿ ವಿದ್ಯಾರ್ಥಿಗಳಿಗಾದರೆ ಈಗ ಹಿಂದೆ ಜನವರಿ 15ಗಾದರೆ ಲಾಸ್ಟ್ ಡೇಟ್ ಆದರೆ ಕ್ಲೋಸ್ ಆಗಿತ್ತು. ಈಗ ಅದನ್ನಾದರೆ ಎಕ್ಸ್ಟೆಂಡ್ ಮಾಡಿದಾರಾ ಇಲ್ವಾ, ಲಾಸ್ಟ್ ಡೇಟ್ಸ್ ಆದರೆ ಯಾವಾಗ ಅಂತ ಕೇಳ್ತಿದ್ದಾರೆ. ಹಾಗೆ ನಮಗೆ ಸ್ಟೂಡೆಂಟ್ ಸ್ಟೇಟಸಲ್ಲಿ ಪುಷ್ ಟು DBT ಎಸ್ ಅಂತ ಇದೆ, ಹಾಗೆ DDO ಹತ್ರ ನೋ ಅಂತ, ಹಾಗೆ ಅವೈಟಿಂಗ್ ಅಂತ ಇದ್ದರೆ ನಮಗೆ ಅಮೌಂಟ್ಸ್ ಆದರೆ ಬರಲ್ವಾ. 2024-25 ಅಮೌಂಟ್ಸ್ ಆದರೆ ಬರ್ತಿದೆಯಲ್ಲ, ಯಾರಿಗೆಲ್ಲ ಬಂದಿದೆ ಅಂತ ಈ ರೀತಿ ಅಮೌಂಟ್ ಸ್ಯಾಂಕ್ಷನ್ ಬಗ್ಗೆ ಲಾಸ್ಟ್ ಡೇಟ್ ಬಗ್ಗೆ ಆದರೆ ಹಲವಾರು ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಿ ಆದರೆ ಕ್ಲಾರಿಟಿ ಆದರೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ಸು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ಆದರೆ ನೋಡೋಣ. ಈ ಹಿಂದೆನೂ ನಾನು ಲಾಸ್ಟ್ ಡೇಟ್ಸ್ ಬಗ್ಗೆ ಆದರೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಮೇಯ್ನಾಗಿ ಚೇಂಜಸ್ ಆಗಿರೋದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ. ಈ ಹಿಂದೆ ಜನವರಿ 15 ಆದರೆ ಇತ್ತು, ಈಗ 31/1/2025 ಅಂದರೆ ಜನವರಿ 31ರವರೆಗೂ ಆದರೆ ಎಕ್ಸ್ಟೆಂಡ್ ಆದರೆ ಆಗಿದೆ ಲಾಸ್ಟ್ ಡೇಟು. ಇದಾದ ನಂತರ OBC ವಿದ್ಯಾರ್ಥಿಗಳಿಗೆ ಫೆಬ್ರವರಿ 15ವರೆಗೂ ಆದರೆ ಇದೆ. ಪೋಸ್ಟ್ ಮ್ಯಾಟ್ರಿಕ್ಕು ಎಲ್ಲ ಕೋರ್ಸ್ನ ವಿದ್ಯಾರ್ಥಿಗಳು ನೀವು ಆದರೆ ಫೆಬ್ರವರಿ 15ವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಇದೆ. ಅಷ್ಟರೊಳಗಡೆ ಆದರೆ ನೀವು ಸ್ಕಾಲರ್ಶಿಪ್ಸ್ಗಾದರೆ ಹಾಕ್ಕೋಬೋದು. ಅಲ್ಲಿ ಯಾರಾದರೆ ಈಗ ಜನವರಿ ಹಿಂದೆ ಅಪ್ಲೈ ಮಾಡಿದ್ರು ಅಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ನು ಸ್ಕೀಮು ಎಲಿಜಿಬಲ್ ಆದರೆ ಇರ್ತೀರ. ಹಾಗೆ ಒಂದು ಕಟ್ಟಡ ಕಾರ್ಮಿಕರದು ಸ್ಕಾಲರ್ಶಿಪ್ಸ್ಗೂ ಎಲಿಜಿಬಲ್ ಆದರೆ ಇರ್ತೀರ. ಈಗ ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅಂಥ ವಿದ್ಯಾರ್ಥಿಗಳಿಗೆ ಫೀಸ್ ಕನ್ಸೆಷನ್ನು ಏನಾದರೆ 40% ಆಫ್ CET ಫೀಸಲ್ಲಿ ಅಮೌಂಟ್ ಬರುತ್ತೋ ಅಷ್ಟು ಅಮೌಂಟ್ಗೆ ಮಾತ್ರ ಎಲಿಜಿಬಲ್ ಆದರೆ ಇರ್ತೀರ. ಇದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಆದರೆ ಫೆಬ್ರವರಿ 15ರವರೆಗೂ ಆದರೆ ಇದೆ OBC ವಿದ್ಯಾರ್ಥಿಗಳಿಗೆ. ಇನ್ನು SC ST ವಿದ್ಯಾರ್ಥಿಗಳಿಗಾದರೆ ನೀವು ಹೊರೆ ಆಗುವಾಗಿತ್ವಿಲ್ಲ 25/2/2025 ಫೆಬ್ರವರಿ 25ವರೆಗೂ ಆದರೆ ಇದೆ. ಅಲ್ಲಿ ನಿಮಗೆ 2 ಸ್ಕೀಮ್ಸ್ಗೆ ಫುಡ್ ಆ್ಯಂಡ್ ಅಕಾಮಿಡೇಷನು ಹಾಗೆ ಫೀಸ್ ಕನ್ಸೆಷನ್ನು 2 ಸ್ಕೀಮ್ಸ್ಗೆ ಎಲಿಜಿಬಲ್ ಆದರೆ ಇರ್ತೀರ. ಹಾಗೆ ಯಾರಾದರೂ ರೈತ ವಿದ್ಯಾನಿಧಿಗೆ ಎಲಿಜಿಬಲ್ ಇದ್ದರೆ ನೀವು ಬಿಫೋರ್ 31 ಆದರೆ ಇದೇ ಜನವರಿ ಅಪ್ಲೈ ಆದರೆ ಮಾಡಬೇಕಾಗುತ್ತೆ. ಎಲ್ಲ SC ST ಹಾಗೆ ಒಂದು OBC ವಿದ್ಯಾರ್ಥಿಗಳು ಅಷ್ಟೇ. ನೀವು ಜನವರಿ 31 ಒಳಗಡೆ ಅಪ್ಲೈ ಮಾಡಿದರೆ ನಿಮಗೆ ರೈತ ವಿದ್ಯಾನಿಧಿದು 10,000 ಆದರೆ ಸ್ಕೀಮ್ ಆದರೆ ತೋರಿಸಿ ನೀವು ಎಲಿಜಿಬಲ್ ಆದರೆ ಇರ್ತೀರ ಆ ಸ್ಕಾಲರ್ಶಿಪ್ಗೆ. ST ವಿದ್ಯಾರ್ಥಿಗಳಿಗೂ ಅಷ್ಟೇ ಫೆಬ್ರವರಿ 28ವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಅರ್ಜಿ ಆದರೆ ಸಲ್ಲಿಸಬೇಕಾಗುತ್ತೆ. ಇನ್ನು ಯಾರಾದರೂ ಬ್ರಾಹ್ಮಣ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಜನರಲ್ ಮೆರಿಟಲ್ಲಿ ಅವರು EWS ಸರ್ಟಿಫಿಕೇಟ್ ಮಾಡಿಸಿ ನಿಮಗೂ ಜನವರಿ 31ರವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಇದೆ. ಅಷ್ಟರೊಳಗಡೆ ಆದರೆ ಅರ್ಜಿ ಆದರೆ ಸಲ್ಲಿಸಿ. ಇನ್ನು ಈಗ ಸ್ಟೇಟಸ್ ಬಗ್ಗೆ ಹಾಗೆ ಅಮೌಂಟ್ ಸ್ಯಾಂಕ್ಷನ್ ಬಗ್ಗೆ ಆದರೆ ನೋಡೋಣ. ನೋಡಿ, ನೀವು ಲಾಗಿನ್ ಆದ ನಂತರ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ, ಅಲ್ಲಿ ಬಂದರೆ ನಿಮಗೆ ಯಾವ ಇಯರ್ ಬೇಕು ನೀವು ಸೆಲೆಕ್ಟ್ ಮಾಡಿ ನೀವು ಆದರೆ ನೋಡ್ಬೋದು. ಅನೇಕ ವಿದ್ಯಾರ್ಥಿಗಳು ನೋಡಿದ್ದಾರೆ. ಸುಮಾರು ವಿದ್ಯಾರ್ಥಿಗಳಿಗೆ ಪ್ರೀವಿಯಸ್ ಆಗಿ ನಿಮಗೆ ಒಂದು ಸ್ಟೇಟಸ್ ನೋಡೋಕ್ಕೆ ಹೋದಾಗ ಸ್ಟೇಟಸ್ ಆದರೆ ಎರರ್ ಆದರೆ ಬರ್ತಿತ್ತು. ಈಗ ಅದೆಲ್ಲ ಸರಿ ಹೋಗಿದೆ. ನೀವು ಈಗ ನಿಮ್ಮ ಸ್ಟೇಟಸ್ನಾದರೆ ಚೆಕ್ ಮಾಡ್ಕೋಬೋದು. ಫಸ್ಟ್ ಲೆವೆಲಲ್ಲಿ ಇಲ್ಲಿ ಯಾರಿಗೆಲ್ಲ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ ಇಲ್ಲಿ ಮೇಯ್ನಾಗಿ ನಿಮಗೆ ಕನ್ಸಿಡರ್ಡ್ ಎಲಿಜಿಬಲ್ ಫಾರ್ ಡಿಪಾರ್ಟ್ಮೆಂಟ್ ಸ್ಕೀಮ್ ಹತ್ರ ಎಸ್ ಅಂತ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಆದರೆ ಮೆನ್ಷನ್ ಆಗಿರಬೇಕು. ಆ ಡಿಪಾರ್ಟ್ಮೆಂಟ್ಸ್ಗಾದರೆ ಎಲಿಜಿಬಲ್ ಆದರೆ ಇರ್ತೀರ. ಇದಾದ ನಂತರ ನಿಮಗೆ ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಫಸ್ಟ್ ಲೆವೆಲಲ್ಲಿ ಇದು ಕಾಲೇಜ್ ಕಡೆಯಿಂದ ಮಾಡೋದು ವೆರಿಫಿಕೇಷನ್ನು ಎಸ್ ಅಂತ ಆಗಿರಬೇಕಾಗುತ್ತೆ. ಇನ್ ಕೇಸ್ ಇಲ್ಲ ಆಗಿಲ್ಲ ಅಂದರೆ ನಿಮ್ಮ ಕಾಲೇಜಲ್ಲಿ ಒಮ್ಮೆ ವಿಚಾರಿಸಿ ಅಲ್ಲಿ ಅಪ್ರೂವ್ ಆದರೆ ಮಾಡಿಸಿ. ಇದಾದ ನಂತರ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಆದರೆ ಮಾಡ್ತಾರೆ. ನಿಮ್ಮ ಎಲಿಜಿಬಲ್ ಡಿಪಾರ್ಟ್ಮೆಂಟ್ ಯಾವುದಾದ್ರೆ ಇದೆ ಅದನ್ನು ಎಸ್ ಅಂತ ಬರಬೇಕಾಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಟ್ರೈಬಲ್ ಆಗಿರ್ಬೋದು. ಇದಾದ ನಂತರ ನಿಮಗೆ ಥರ್ಡ್ ಲೆವೆಲಲ್ಲಿ ನಿಮಗೆ ಎಲಿಜಿಬಲ್ ಸ್ಕೀಮ್ ಆದರೆ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಈ ವಿದ್ಯಾರ್ಥಿಗೆ ಅಕಾಡೆಮಿಕ್ ಅಲೋಯೆನ್ಸಸ್ಸು ಹಾಗೆ ವಿದ್ಯಾ ಸೇರಿ ಇದೊಂದು ಪುಷ್ ಟು DBT ಹತ್ರ ನೋ ಅಂತ ಇದೆ. ಯಾಕಂದರೆ ಅವರು ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ ಎಲಿಜಿಬಲ್ ಇಲ್ಲ. ಅದರಿಂದ ಫೀಸ್ ಕನ್ಸೆಷನ್ ಅಮೌಂಟ್ ಆದರೆ ಇದೆ. ಫೀಸ್ ಅಮೌಂಟು ಪುಷ್ ಟು DBT ಎಸ್ ಅಂತ ಇದೆ. ಇಲ್ಲಿ ಅಮೌಂಟು 3,700 ಆದರೆ ಇದೆ. ಇದು BCom ವಿದ್ಯಾರ್ಥಿದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸು. ಅಮೌಂಟ್ ಆದರೆ ಲೆಸ್ ಇರೋದ್ರಿಂದ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಈಗ ಒಂದು 2-3-4 ಡೇಸಿಂದ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ನು ಆಗ್ತಿದೆ. ಯಾವ ವಿದ್ಯಾರ್ಥಿಗಳಿಗಂದರೆ ಒಂದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸಲ್ಲಿ BCom BSc BBA ಎಲ್ಲ ಇದ್ದಾರಲ್ಲ, BCA ಅಂಥ ವಿದ್ಯಾರ್ಥಿಗಳಿಗೆ ಒಂದು BCA ಅರೌಂಡ್ 6,500, BCom ಎಲ್ಲ 3,000 ಸಮಥಿಂಗ್ ಎಲ್ಲ ಬರ್ತಿರೋದ್ರಿಂದ ಅಮೌಂಟ್ಸು ಕಡಿಮೆ ಅಮೌಂಟ್ ಇರೋದ್ರಿಂದ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿದೆ. ಹಾಗೆ ಯಾರೆಲ್ಲ ಫಸ್ಟ್ಗೆ ಅಪ್ಲೈ ಮಾಡಿದ್ರೆ ಅಕ್ಟೋಬರಲ್ಲೆಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿದೆ. ಇನ್ನು ಪ್ರೊಫೆಷ್ನಲ್ ಕೋರ್ಸಸ್ಸು ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸು ಅಪ್ಲೈ ಮಾಡಿರೋದೇ ಲೇಟು. ಸೊ ಆದ್ದರಿಂದ ಅವರಿಗೆ ಇನ್ನೂ ಅಮೌಂಟ್ಸ್ ಆದರೆ ಬರೋದು ಲೇಟ್ ಆಗುತ್ತೆ. SC ST ವಿದ್ಯಾರ್ಥಿಗಳಿಗಷ್ಟೇ ಒಂದು ಲಾಸ್ಟ್ ಇಯರ್ ಅಪ್ಲೈ ಮಾಡಿರೋ ವಿದ್ಯಾರ್ಥಿಗಳಿಗೆಲ್ಲ
ಫಸ್ಟ್ ಇಯರ್ ಸ್ಕಾಲರ್ಶಿಪ್ಸು ಒಂದು 40% ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿದೆ. ಇನ್ನು ಉಳಿದಿದ್ದ ಅಮೌಂಟು ನೆಕ್ಸ್ಟ್ ಇನ್ಸ್ಟಾಲ್ಮೆಂಟಲ್ಲಾದರೆ ಬರುತ್ತೆ. ನೀವಾದರೆ ವರಿ ಆಗೋ ಅಗತ್ಯವಿಲ್ಲ. ಇಲ್ಲಿ ಪುಷ್ ಟು ಡಿ ಬಿ ಟಿ ಎಸ್ ಅಂತ ಆಗಿದರೆ ನಿಮಗೆ ನೆಕ್ಸ್ಟು ಅಮೌಂಟಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟ್ಸ್ ಆದರೆ ಬರುತ್ತೆ. ಇಲ್ಲಿ 4th ಲೆವೆಲಲ್ಲಿ ಮೇಯ್ನಾಗಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಡಿ ಒ ಇನ್ ಡಿ ಬಿ ಟಿ ಅಂದರೆ ಅಲ್ಲಿ ಅವರು ಡಿಸ್ಟ್ರಿಕ್ಟ್ ಆಫೀಸರ್ಸ್ ಅವರು ತಂಬಾದರೆ ಕೊಡಬೇಕಾಗುತ್ತೆ. ತಂಬು ಕೊಟ್ಟಿದ ತಕ್ಷಣ ನಿಮಗೆ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆದರೆ ಹಾಗೆ ನಿಮ್ಮ ಅಕೌಂಟ್ಸ್ಗಾದರೆ ಕ್ರೆಡಿಟ್ ಆದರೆ ಆಗುತ್ತೆ. ಪುಷ್ ಟು ಡಿ ಬಿ ಟಿ ಆದ ನಂತರ 4th ಲೆವೆಲಲ್ಲಿ ಎಸ್ ಅಂತ ಬಂದರೆ ನಿಮಗೆ ಇಮಿಡಿಯೇಟಾಗಿ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗಿ ನಿಮಗೆ ಪೇಮೆಂಟ್ ಡೀಟೇಲ್ಸಲ್ಲಿ ಎಲ್ಲ ನಿಮ್ಮ ಅಕೌಂಟ್ ಡೀಟೇಲ್ಸು ಹಾಗೆ ಸ್ಟೇಟಸ್ ಆದರೆ ತೋರಿಸುತ್ತೆ. ನಿಮಗೆ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಅಲ್ಲಿ ಡಿ ಡಿ ಒ ಆಫೀಸರು ತಂಬಾದರೆ ಕೊಡಬೇಕಾಗುತ್ತೆ. ಅದಾದ ನಂತರನೇ ನಿಮಗೆ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗುವುದು. ಅಲ್ಲಿವರೆಗೂ ಆದರೆ ವೆಯ್ಟ್ ಮಾಡಿ. ನಿಮಗೆ ಖಂಡಿತ ಎಲ್ಲ ಸ್ಟೆಪ್ಸು ವೆರಿಫೈ ಆಗಿದೆ ಅಂದರೆ ನಿಮಗೆ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆದರೆ ಆಗುತ್ತೆ. ಈಗ ಒಂದು 4 to 3 ಡೇಸಿಂದ ಅಮೌಂಟ್ಸ್ ಆದರೆ ಬರ್ತಿದೆ. ಯಾರಿಗೆಲ್ಲ ಬಂದಿದೆ ಅಂತ ಒಮ್ಮೆ ಕಾಮೆಂಟ್ ಆದರೆ ಮಾಡಿ. ಯಾವ ಕೋರ್ಸ್ಗೆ ಬಂದಿದೆ, ಎಷ್ಟು ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗಿದೆ ಅಂತ ಒಂದು ತಿಳಿಸ್ಕೊಡಿ. ಅದರಿಂದ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆದರೆ ಆಗುತ್ತೆ. ಇನ್ನು ಯಾರ್ದಾದ್ರೂ ಒಂದು NPCI ಮ್ಯಾಪಿಂಗು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಮ್ಮೆ ನೀವು ಇಲ್ಲಿ ಚೆಕ್ NPCI ಹತ್ರ ಬಂದು ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಸೀಡ್ ಆಗಿದೆಯಾ, ಆಕ್ಟಿವಲ್ಲಿದೆಯಾ, ನಾಟ್ ಆಕ್ಟಿವಲ್ಲಿದೆಯಾ ಅಂತ ಇಲ್ಲಿ ಬ್ಯಾಂಕ್ ನೇಮು ಹಾಗೆ ಸ್ಟೇಟಸ್ ಆದರೆ ತೋರಿಸುತ್ತೆ. ಅದನ್ನೊಮ್ಮೆ ಆದರೆ ವೆರಿಫೈ ಆದರೆ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೂ ನಿಮಗೆ ಸ್ಕಾಲರ್ಶಿಪ್ಸ್ ಅಮೌಂಟ್ ಆದರೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಇನ್ ಕೇಸ್ ವರ್ಕ್ ಆಗಲಿಲ್ಲ ಅಂದರೂ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನ ಯೂಸ್ ಮಾಡಿ ನೀವು ಆಧಾರ್ UID ಒಂದು ವೆಬ್ಸೈಟು ಇಲ್ಲ ಆಧಾರ್ ಅಪ್ಲಿಕೇಶನಲ್ಲೂ ಚೆಕ್ ಆದರೆ ಮಾಡ್ಕೋಬೋದು. ನೀವು ಇನ್ ಕೇಸ್ ಅನೇಕ ವಿದ್ಯಾರ್ಥಿಗಳು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆದರೆ ನಾವು ಚೇಂಜಸ್ ಆದರೆ ಮಾಡಬೇಕು ಸರ್ ಅಂತ ಕೇಳ್ತಿದ್ರು. ನಿಮ್ಮ ಆಧಾರ್ ಕಾರ್ಡಿಂದ ಇದು NPCI ಮ್ಯಾಪಿಂಗಿಂದ ಡೈರೆಕ್ಟಾಗಿ ತಗೊಂಡಿರೋ ಅಕೌಂಟು. ನೀವು ಇನ್ ಕೇಸ್ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ನಿಮ್ಮ ಬೇರೆ ಬ್ರಾಂಚ್ಗೆ ನೀವು ಯಾವ ಅಕೌಂಟ್ಗೆ ಆದರೆ ಹೋಗಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಹೋಗಿ ನಿಮ್ಮ ಹೋಮ್ ಬ್ರಾಂಚು ಪ್ರಿವಿಯಸ್ ಆಗಿರೋ ಅಕೌಂಟ್ನ ಒಂದು ಅನ್ಲಿಂಕ್ ಆದರೆ ಮಾಡಿಸಿ ಈ ಪ್ರೆಸೆಂಟ್ ಅಕೌಂಟ್ಗೆ ನೀವು NPCI ಮ್ಯಾಪಿಂಗ್ ಆದರೆ ಮಾಡಿಸ್ಬೇಕಾಗುತ್ತೆ. ಆಗ ನಿಮಗೆ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಒಂದು DBT ಕಡೆಯಿಂದ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಏನಾದರೂ ಆಗುತ್ತೆ ಆ ಅಮೌಂಟ್ಸ್ ಎಲ್ಲ ನಿಮಗೆ ಆ ಅಕೌಂಟ್ಗೆ ಆದರೆ ಬರುತ್ತೆ. ಇನ್ ಕೇಸ್ ಯಾರಾದರೂ ಫೈನಲ್ ಸಬ್ಮಿಷನ್ ಆದ ನಂತರ ಯಾರಾದರೂ ಎಡಿಟ್ ಆಪ್ಷನ್ನು ಅನೇಕ ವಿದ್ಯಾರ್ಥಿಗಳಾದರೂ ಕೇಳ್ತಿದ್ರು. ನಿಮಗೆ ಆನ್ಲೈನಲ್ಲಿ ಯಾವುದೇ ರೀತಿ ಫೈನಲ್ ಪ್ರಿಂಟೌಟ್ ಆದ ನಂತರ ನಿಮಗೆ ಎಡಿಟ್ ಆಪ್ಷನ್ ಆದರೆ ಕೊಡೋದಿಲ್ಲ. ಅದರಿಂದ ನೀವು ಡೈರೆಕ್ಟಾಗಿ KE ಆಫೀಸ್ಗೆ ಆದರೆ ಭೇಟಿ ನೀಡಿ ಅಲ್ಲಿ ಅಪ್ಲಿಕೇಶನ್ನ ವಿತ್ಡ್ರಾ ಮಾಡಿ ಮತ್ತೆ ಆದರೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲ ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೂ ಅಲ್ಲಾದರೆ ಮಾಡಿಫಿಕೇಷನ್ಸ್ ಆದರೆ ಮಾಡ್ಕೋಬೇಕಾಗುತ್ತೆ. ಅದರಿಂದ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಆಫೀಸ್ ಬೇಕಾದರೆ ಕಬ್ಬನ್ ಪಾರ್ಕ್ ನಿಯರು VV ಟವರ್ ಹತ್ರ ಇದೆ. ಹಾಗೆ ಒಂದು SSP ಆಫೀಸಲ್ಲಿ ಅಡ್ರೆಸ್ ಹತ್ರ ಕೊಟ್ಟಿದ್ದೀನಿ. ನಿಯರ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಫೀಸು, ಮಹಾರಾಣಿ ಕಾಲೇಜು, ಬ್ಯಾಂಗ್ಳೂರು ಹತ್ರ. ಅಲ್ಲಿಗೆ ಬಂದು ನೀವು ಏನಾದರೂ ಚೇಂಜಸ್ ಆದರೆ ಮಾಡಿಸ್ಕೋಬೇಕಾದ್ರೆ ಮಾಡಿಸ್ಕೊಳ್ಳಿ. ನಾನು ಈ ಹಿಂದೆ ಹಲವಾರು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಅಡ್ರೆಸ್ಸು ಕೊಟ್ಟಿರ್ತೀನಿ. ನೀವಾದರೆ ಒಮ್ಮೆ ಚೆಕ್ ಮಾಡಿ. ಇನ್ನು ಯಾವ ರೀತಿ ಆದರೆ ಅಪ್ಲಿಕೇಶನ್ SSPಗೆ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಆದರೆ ರೈತ ವಿದ್ಯಾನಿಧಿ ಸಪ್ರೇಟು, ಹಾಗೆ ಲೇಬರ್ ಕಾರ್ಡ್ ಸಪ್ರೇಟು, ಹಾಗೆ PGCET ವಿದ್ಯಾರ್ಥಿಗಳಿಗೆ, ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸಪ್ರೇಟ್ ವೀಡಿಯೋಸ್ ಆದರೆ ಅಪ್ಲೈ ಮಾಡೋದು ಹೇಗೆ ಅಂತ ವೀಡಿಯೋಸ್ ಆದರೆ ಇದೆ ನಮ್ಮ ಚಾನಲಲ್ಲಿ. ಒಮ್ಮೆ ಆದರೆ ಗಮನಿಸಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.